2013ಕ್ಕೆ ನಾನು ಯಾಕೆ ಪದೇ ಪದೇ ಆಮ್ ಆದ್ಮಿ ಪಕ್ಷವನ್ನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿದರೆ 2013 ಆಮ್ ಆದ್ಮಿ ಪಕ್ಷ ಮೊದಲ ಚುನಾವಣೆಯನ್ನು ಎದುರಿಸಿದಂತಹ ಚುನಾವಣೆ ಅದು. ಆ ಹಂತದಲ್ಲಿ ಹೇಳಿದಂತಹ ಮಾತುಗಳು, ಕೈಲಾಶ್ನಲ್ಲಿದ್ದಂಥ ಅವರ ಮನೆಯಿಂದ ಅವರು ಹೊರಡುವಾಗ ಹೇಳಿದಂತಹ ಮಾತುಗಳು, ಅರವಿಂದ್ ಕೇಜ್ರಿವಾಲ್ ಅವರು ಅವತ್ತು ಇಂಟರ್ವ್ಯೂನಲ್ಲಿ ಹೇಳಿದಂಥ ಮಾತುಗಳನ್ನು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಅವತ್ತು ವೇಗನಾರ್ ಕಾರ್ನಲ್ಲಿ, ಅವರದೇ ವೇಗನಾರ್ ಕಾರ್, ಅದರ ಬಣ್ಣ ಕೂಡ ನೀಲಿ ಬಣ್ಣದ ಕಾರ್ ಅದು. ಆ ವ್ಯಾಗನರ್ ಕಾರ್ನಲ್ಲಿ ಅವರು ಬರ್ತಾ ಇದ್ದಂಥದ್ದು. ನನಗೆ ಇಷ್ಟೇ ಕಾರು ಸಾಕು. ಅರೆ ಇನ್ನೊಂದು, ನಾನು ಅವಾಗ ದೆಹಲಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವರು ಎಲ್ಲಿ ನೀವು ಹೇಳಿದ್ರಲ್ಲ ಫಿಯೇಟ್ ಕಾರು, ಹೌದು. ಸೊ ಅಲ್ಲಿ ನಮ್ಮ ಆಫೀಸ್ನ ಪಕ್ಕ ಮತ್ತೆ ರೈಲ್ ಭವನ್ ಪಕ್ಕ ಒಂದು ರಸ್ತೆ ಹೋಗುತ್ತೆ. ಓಕೆ. ಆ ರಸ್ತೆ ಪಾರ್ಲಿಮೆಂಟ್ಗೆ ಲೀಡ್ ಆಗುತ್ತೆ. ಓಕೆ. ಸೊ ಆ ರಸ್ತೆನಲ್ಲಿ ಅವರು 2 ದಿನ ತಂಗಿದ್ರು. ರಸ್ತೆನಲ್ಲೇ ಅವರು ಉಪವಾಸ ಮಾಡಿದ್ದು ಅಲ್ಲೇನೆ. ಹೌದು. ಸೊ ಆಮೇಲೆ ಅಲ್ಲಿಂದನೇ ರಾಜೀನಾಮೆ ಪತ್ರನ ಕಳಿಸ್ತಾರೆ. ಹೌದು, ಅಲ್ಲೇನೆ ಅವರು ಆ ವ್ಯಾಗನರ್ ಕಾರ್ನ ಒಳಗಡೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾರೆ. ಹೌದು. ಎಲ್ಲ ಮಿನಿಸ್ಟರ್ಗಳನ್ನು ಕರೆದು ಅದರಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮಾಡ್ತಾರೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಹಾಗೆ ಹೇಳಿದಾಗ ಇದ್ದಂಥ ರಾಜಕೀಯದ ನೈತಿಕತೆ ನಮಗಿರುವಂಥದ್ದು ಏನಂದರೆ ರಾಜಕೀಯದ ನೈತಿಕತೆಯ ವಿಚಾರ ಅಷ್ಟೇ. ಅವತ್ತು ಕೊಟ್ಟಂಥ ಒಂದು ನೈತಿಕತೆ, ಒಂದು ಉನ್ನತವಾದಂಥ ಆದರ್ಶವನ್ನು ದೇಶದ ಜನರ ಮುಂದೆ ಇಟ್ಟರು. ದೆಹಲಿಯ ಜನರ ಮುಂದೆ ಮಾತ್ರ ಇಟ್ಟಿದ್ದಲ್ಲ, ಇಡೀ ದೇಶದ ಮುಂದೆ. ಅವತ್ತು ನಿಮ್ಮ ಉತ್ಸಾಹ ಎಲ್ಲಿವರೆಗೆ ಇತ್ತು, ದೆಹಲಿಗೆ ಎದ್ದರೆ ಇಡೀ ದೇಶದಲ್ಲಿ ಆಡಳಿತ ನೀವೇ ಮಾಡೋರು ಅನ್ನೋಂಥ ರೀತಿಯ ಉತ್ಸಾಹದಲ್ಲಿ ನೀವು ಮಾತಾಡ್ತಾ ಇದ್ರಿ. ಆ ಆದರ್ಶವನ್ನು ಜನರ ಮುಂದೆ ಇಟ್ರಿ. ಇವತ್ತು 33 ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ನಾವು ಶೀಶ್ ಮಹಲ್ ಕಟ್ಟಿದ್ವಿ. ಅದು ನಮ್ಗಾಗಿ ಕಟ್ಟಿದ್ದಲ್ಲ, ಅದು ಮುಖ್ಯಮಂತ್ರಿಯಾಗಿ ಕಟ್ಟಿದ್ದು. ಯಾರೇ ಮುಖ್ಯಮಂತ್ರಿ ಆಗಿದ್ರು ಕೂಡ ಅಲ್ಲಿ ಇರಬಹುದು. ಇದು ಇಬ್ಬಗೆ ನೀತಿ ಅಲ್ವಾ? ಇದು ಡಬಲ್ ಸ್ಟ್ಯಾಂಡರ್ಡ್. ಶೀಶ್ ಮಹಲ್ ಬಗ್ಗೆ ಒಂದು ಮಾತಾಡ್ಬಿಡ್ತೀನಿ ಹರಿ, ಒಂದು ನಿಮಿಷ ಪ್ಲೀಸ್. ಹೇಳಿ ಸರ್. ಶೀಶ್ ಮಹಲ್ ವಿಷಯ ಹೇಳಿದ್ರು, ಇವರೇನು ಹೇಳಿದ್ರು 33 ಕೋಟಿ ಅಷ್ಟೇ CMಗೆ ಅಂತೇಳಿ. ಅದು ತಪ್ಪು ಅಂತಲ್ಲ. ಪ್ರಾಬ್ಲಮ್ ಇಲ್ಲಿ ಬರ್ತಿರ್ತಕ್ಕಂಥದ್ದು ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು ಅಂತೇಳಿ. ಯಾರು ಮಾಡಿದ್ರು ಅಂತ ನೀವು ಚೆನ್ನಾಗಿ ಹೇಳಿದ್ರಿ. ಯಾರು ನನ್ನ ಜೀವನದಲ್ಲಿ ಸರ್ಕಾರಿ ಬಂಗ್ಲೆನೇ ತಗೊಳ್ಳಲ್ಲ, 5 ಬೆಡ್ರೂಮ್ ಇರೋ ಬಂಗ್ಲೆ ಬೇಕೇನ್ರಿ ಶೀಲಾ ದೀಕ್ಷಿತ್ಗೆ ಅಂತೇಳಿ ಅವತ್ತು ಇದು ಮಾಡಿದವರು, ಜನರಿಗೆಲ್ಲರೂ ಪ್ರಮಾಣ ಮಾಡಿದವರು, ಮಕ್ಕಳ ಮೇಲೆ ಪ್ರಮಾಣ ಮಾಡಿದವರು, ನಾನು ಸರ್ಕಾರಿ ಬಂಗ್ಲೆನೇ ತಗೊಳ್ಳಲ್ಲ ಅಂದರು ಮಾಡಿದ್ರು. ಇದು ಮೊದಲನೇದು. ಎರಡನೇದು, ಯಾವಾಗ ಮಾಡಿದ್ರು? ಮೊದಲು ಅದಕ್ಕೆ ಎಸ್ಟಿಮೇಷನ್ ಆಗಿದ್ದು 7.91 crore ಆಯಿತಾ. ಅದಾದಮೇಲೆ 8.61 crore ಅದು ಇನ್ಕ್ರೀಸ್ ಆಯಿತು. ಏನಕ್ಕೆ? ಅದು ರಿನೋವೇಷನ್ಗೆ, ಸಿವಿಲ್ಗೆ ಕಂಪ್ಲೀಟಾಗಿ ಇದ್ದಕ್ಕಿದ್ದಂಗೆ 33 ಕೋಟಿಗೆ ಹೋಯ್ತು. ಯಾಕೆ ಎಸ್ಕಲೇಷನ್ 4 times ಆಯ್ತು ಅಂತ ಹೇಳಿದ್ರೆ, ಶೋ ಐಟಮ್ಗಳಿಗೆ, ಪರ್ದೆಗಳಿಗೆ, ಕಮೋಡ್ಗಳಿಗೆ, ಮಿನಿ ಬಾರ್ಗೆ, ಜಿಮ್ಗಳಿಗೆ ಇದಕ್ಕೆ ಇದಾಯಿತು. ಯಾವ ಸಂದರ್ಭದಲ್ಲಿ ಆಯ್ತು ಇದು? PWD ಡಿಪಾರ್ಟ್ಮೆಂಟ್ ಆಫ್ ಡೆಲ್ಲಿ ಒಂದು ಸರ್ಕ್ಯುಲರ್ ಓಡಿಸ್ತು, ಎಮರ್ಜೆನ್ಸಿ ಸರ್ಕ್ಯುಲರು, ಸೆಪ್ಟೆಂಬರ್ 1, 2020 ಏನಂತೇಳಿ, ಇದು ಎಮರ್ಜೆನ್ಸಿ ವರ್ಕ್ ಅಂತ. ಸೆಪ್ಟೆಂಬರ್ 1, 2020 ಏನಾಗಿತ್ತು ದೇಶದ ಪರಿಸ್ಥಿತಿ? ಕೊರೋನಾದೊಳಗಡೆಗೆ ಮುಳುಗೋಗಿದೆ ಸರ್ ದೇಶ. ದೆಹಲಿ ಅಂತೂ ಆಕ್ಸಿಜನ್ ಸಿಗ್ತಾ ಇಲ್ಲ, ದಾರಿಲಿ ಸಾಯ್ತಾ ಇದ್ದಾರೆ, ಅಲ್ಲಿ ಒದ್ದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬದುಕೋಗೆ ಸಾಧ್ಯ ಇಲ್ಲ ಅಂದಾಗ ಸೆಪ್ಟೆಂಬರ್ 1ನೇ ತಾರೀಕು PWD ಇರುತ್ತೆ, ಎಮರ್ಜೆನ್ಸಿ ವರ್ಕು ಇಮಿಡಿಯೇಟ್ ಶುರು ಮಾಡಿ ಅಂತೇಳಿ ಎಲ್ಲ ಕೆಲಸ ಬಿಟ್ಬಿಟ್ಟು ಕೊರೋನಾದ ಸಂದರ್ಭದಲ್ಲಿ ಈ ಮನುಷ್ಯ ಈ ಥರ ಮಾಡಬೇಕಾಯ್ತು ಶೀಶ್ ಮಹಲ್ನ. ಎಸ್ ಆಯ್ತು ಸರ್, ಮುಗಿತಾ ಶೀಶ್ ಮಹಲ್ ಬಗ್ಗೆ ನನಗೆ ಒಪ್ತೀನಿ. ಅಂದರೆ 2013ರಲ್ಲಿ ನಾವು 21-22 ಸೀಟ್ ತೊಗೊಂಡಾಗ ಆಗ ಇದ್ದಿದ್ದಂಥ ಅರವಿಂದ್ ಕೇಜ್ರಿವಾಲ್ ಏನಿದ್ರು ಅವರಿಲ್ಲ ಅನ್ನುವಂಥದ್ದು ಮಾತು ತಾವು ಹೇಳ್ತಿದ್ರಿ. ನಾನು ಹೇಳ್ತಾ ಇರೋದು, ದೇಶದ ತಾವು ಇತಿಹಾಸವನ್ನು ಕೊಂಡಾಗ ಒಬ್ಬ ಮುಖ್ಯಮಂತ್ರಿ, ಹೌದು ಯಾವುದೂ ಕೂಡ ಸಂಪಾದನೆ ಇಲ್ಲ, ತನ್ನ ಸಂಪಾದನೆ ಯಾವುದೂ ಇಲ್ಲ. ಇವತ್ತು ವ್ಯಾಗನಾರ್ ಕಾರು ಮನೆ ಹತ್ರನೇ ಇದೆ, ಆದರೆ ಸರ್ಕಾರಿ ಕಾರಲ್ಲಿ ಓಡಾಡ್ತಿದ್ದಾರೆ. ಸರ್ಕಾರಿ ಕಾರಲ್ಲಿ ಓಡಾಡಿಲ್ಲ ಅಂದರೆ ಪ್ರಾಣ ಬೆದರಿಕೆ ಇದೆ, ಅದಕ್ಕೋಸ್ಕರ ಓಡಾಡ್ತಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಹೌದು, ಏನು ನೀವು 10 ಕಾರು 20 ಕಾರು ಕಮಂಡಗಳನ್ನ ಹಾಕೊಂಡು ಓಡಾಡ್ತಿಲ್ಲ. ಅಷ್ಟು ಪ್ರಾಣ ಬೆದರಿಕೆ ಇದ್ರೂ ಕೂಡ ಒಂದು ಮಿನಿಮಲ್ ಆಗಿ ತಾವು ನೋಡಿ, ಯಾವುದೇ ಒಂದು ವೃತ್ತಿಯಲ್ಲಿ ಒಂದಾಗ ಒಬ್ಬ IAS ಅಧಿಕಾರಿ ಆದಾಗಲೋ ಅಥವಾ ಏನೋ ಒಂದು ಅಧಿಕಾರಿ ಆದಾಗಲೋ ಆ ಮಿನಿಮಲ್ ಫೆಸಿಲಿಟೀಸ್ನ ಅಥವಾ ಮಿನಿಮಲ್ ಆ ಕಚೇರಿನ ತಾವು ಅನುಭವಿಸಲೇಬೇಕಾಗುತ್ತೆ ಕೆಲಸ ಮಾಡೋಕ್ಕಾಗಿ. ಇವಾಗ ಸಾಹೇಬ್ರು ಹೇಳಿದ್ರು ಶೀಲಾ ದೀಕ್ಷಿತ್ ಅವರು ಇದ್ದ ತಪ್ಪು ಅಂತ ಹೇಳಿದ್ರಲ್ಲ ನೀವು. ಶೀಲಾ ದೀಕ್ಷಿತ್ ಅವರು 15 ವರ್ಷದಲ್ಲಿ ಅವರ ಹಗರಣಗಳೇನು, ಅವ್ರು ಮಾಡಿದ ವಿಷಯಗಳೇನು ಅಂದ್ರೆ ನೋಡಿ, ನಾನು 33 ಕೋಟಿ ಇವತ್ತು ಹೇಳ್ತಿದ್ದೀನಿ. ಆಮ್ ಆದ್ಮಿ ಪಕ್ಷದ ಮಾಡ್ತಾ ಇದ್ದ ಇಂಡಿಯಾ ಅಗೇನ್ಸ್ಟ್ ಇವರು ಜನಲೋಕ್ಪಾಲ್ ಬಿಲ್ ಇಲ್ಲೇ ಆಗಬೇಕು ಅಂತ ಹೇಳ್ತಾಗಲೂ ಕೂಡ ನಾನು ಒಬ್ಬ ಪತ್ರಕರ್ತನಾಗಿ ನಾನು ಅವತ್ತು ಕೂಡ ಒಂದು ಅಂಶವನ್ನು ಪಾಯಿಂಟ್ ಔಟ್ ಮಾಡಿದ್ದೆ. ದೇಶದ ಸಂಸ್ಥೆಗಳನ್ನು ನಾವು ಅವುಗಳ ಗೌರವವನ್ನು ಕಾಪಾಡಬೇಕು. ಲೋಕಸಭೆ ಒಳಗಡೆ ಯಾವ ಕೆಲಸ ಆಗಬೇಕು ಅದು ಲೋಕಸಭೆ ಒಳಗಡೆ ಆಗಬೇಕು. ಅದನ್ನು ನಾವು ರಾಮಲೀಲಾ ಮೈದಾನದಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಲೋಕಸಭೆಗೆ ಇರುವಂಥ ಘನತೆಯನ್ನು ಆ ಕಾನೂನನ್ನು ಇಲ್ಲೇ ಮಾಡಿ ಅಂತ ಹೇಳ್ಕೊಂಡು ಕೂತ್ಕೊಂಡು ಕೇಳೋದಕ್ಕೆ ಚೆಂದ ಇರುತ್ತೆ. ಜನ ಕೇಳಿದ್ರು ಅಂತ ತಿಳ್ಕೊಂಡು ಆಡಳಿತ ನಡೆಸುವಂಥವ್ರು ಇಲ್ಲಿ ಬಂದು ಬಿಲ್ ಮಂಡನೆ ಮಾಡೋಕ್ಕಾಗಲ್ಲ. ಬಿಲ್ ಮಂಡನೆ ಮಾಡಬೇಕಾಗೋದಕ್ಕಿಂತಲೇ ನಾವು ಚುನಾಯಿಸಿ ಕಳಿಸಿರುವಂಥ ಜನಪ್ರತಿನಿಧಿಗಳಲ್ಲಿ ಇದ್ದಾರೆ, ಅದ್ರ ಒಳಗಡೆ ಇದ್ದಾರೆ. ನೀವು ಅವತ್ತು ಕೇಳಿದ್ದೇನು ಇಲ್ಲೇ ಆಗಬೇಕು, ಈ ರೀತಿಯಾದಂಥ. ಆದರೆ ಈಗಲೂ ಕೂಡ ನೀವು ಅದೇ ಧೋರಣೆಗೆ ಹೋಗ್ತಾ ಇದ್ದೀರಿ. ಹೇಳಿದಾಗ ಇಲ್ಲ ಈ ಮನೆ ಇರಬಾರ್ದು,
ಮುಖ್ಯಮಂತ್ರಿಗೆ ಇಷ್ಟು ದೊಡ್ಡ ಮನೆ ಬೇಕಾ? ಇನ್ನೊಂದು ಉದಾಹರಣೆ ನಾನು ಅದಕ್ಕೆ ನಿಮ್ಗೆ ಹೇಳುವಂಥದ್ದು, ಕ್ಲಿನಿಕ್ ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ನೀವು ಹೇಳ್ತಿದ್ರಿ. ಶ್ರೀಲಾ ದೀಕ್ಷಿತ್ ಅವರು ಒಂದು ಮೊಹಲ್ಲಾ ಕ್ಲಿನಿಕ್ಗೆ 15 ಕೋಟಿ ಖರ್ಚು ಮಾಡಿದ್ರು. ನಾವು ಆ 15 ಕೋಟಿಯಲ್ಲಿ 5 ಮೊಹಲ್ಲಾ ಕ್ಲಿನಿಕ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರಿ ನೀವು. ಹೌದು. ಇವತ್ತು ಮನೆಗೆ 33 ಕೋಟಿ ರೂಪಾಯಿ ಖರ್ಚು. ಅಲ್ಲ, ಮೊಹಲ್ಲಾ ಕ್ಲಿನಿಕ್ ಅಷ್ಟಲ್ಲೇ ಮಾಡ್ತಾ ಇದೀವಿ ಹೊರತು ಜಾಸ್ತಿ ಆಗಿಲ್ಲ. ನಾನು ಅದಕ್ಕೆ ನಿಮ್ಗೆ ಹೇಳ್ತೀನಿ, 4 ಲಕ್ಷ ಬೀದಿ ದೀಪಗಳು ಅಂದ್ರೆ ನೀವು ಮೊಹಲ್ಲಾದಲ್ಲಿ ಪ್ರತಿ ವರ್ಷಕ್ಕೂ ನೀವು ಹೇಳ್ತಿದ್ರಲ್ಲ, ಮೊಹಲ್ಲಾಗಳಲ್ಲಿ ತೀರ್ಮಾನ ಆಗಬೇಕು. ಒಂದು ಫ್ಲೈಓವರ್ ಕಟ್ಟೋದಿದ್ರೆ ಮೊಹಲ್ಲಾದಲ್ಲಿ ತೀರ್ಮಾನ ಆಗಬೇಕು. ಜನರ ನಡುವೆ ಮೊಹಲ್ಲಾದಲ್ಲಿ ಸಭೆನ ನಡೆಸಿ ಮೊಹಲ್ಲಾ ಸಭೆಗಳಲ್ಲಿ ತೀರ್ಮಾನ ಆಗಬೇಕು ಅಂತ ಹೇಳಿದ್ರಲ್ಲ. ಶೀಶ್ ಮಹಲ್ ಕಟ್ಟಿದಾಗ ನೀವು ಮೊಹಲ್ಲಾ ಸಭೆ ಮಾಡಿದ್ರಾ? 1,000 ಮೊಹಲ್ಲಾ ಕ್ಲಿನಿಕ್. ಶೀಶ್ ಮಹಲ್ ಕಳ್ಸೋದಕ್ಕೆ ಮೊಹಲ್ಲಾದಲ್ಲಿ ಸಭೆ ಮಾಡಿದ್ರ? ಮೊಹಲ್ಲಾದ ಜನರ ಅಭಿಪ್ರಾಯವನ್ನ ಪಡ್ಕೊಂಡ್ರ ನೀವು? ನೋಡಿ, ತೀರ್ಮಾನ ಆಯ್ತು. ಜನ ಇದನ್ನ ಗಮನಿಸೋದಿಲ್ವಾ ಅಂತ. ಇವತ್ತು ನೀವು ಅಧಿಕಾರಕ್ಕೆ ಬರ್ಬೋದು, ಆದ್ರೆ ಈ ಪ್ರಶ್ನೆಗಳಿಗೆ ನೀವು ಇವತ್ತಲ್ಲ ನಾಳೆ ಉತ್ತರವನ್ನು ಕೊಡಬೇಕಾಗತ್ತೆ. ದೆಹಲಿಯಲ್ಲಿ ಶೀಶ್ ಮಹಲ್ ಮಾಡಿದಾಗ ಏನು ಎಸ್ಟಿಮೇಷನ್ ಬಂತಲ್ಲ, ರಿನೋವೇಷನ್ ಮತ್ತೆ ಸಿವಿಲ್ ಎಲ್ಲ ಸೇರಿ 8.7 ಅನ್ಕರು, ಅದನ್ನ ಯಾರು ಬೇಡ ಅಂತಿರ್ಲಿಲ್ಲ. ಪತ್ರಕರ್ತನಾಗಿ ನಾನು ಆಮ್ ಆದ್ಮಿ ಪಕ್ಷವನ್ನು ನೋಡ್ತಾ ಇರುವಂತದ್ದು ಆಮ್ ಆದ್ಮಿ ಬದಲಾವಣೆ ಆಗಿಲ್ಲ ಸರ್. ಹೇಳ್ತೀನಿ, PWD ಶೀಶ್ ಮಹಲ್ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಹೇಳ್ತಾ ಇರೋದು ಸಮಾಜದಲ್ಲಿ ಇರುವಂತ ಯಾವುದೇ ಮುಖ್ಯಮಂತ್ರಿಯ ಮನೆಗಳು ನೀವು ನೋಡಿದ್ರು ಕೂಡ 60 ಕೋಟಿಗಿಂತ ಕಮ್ಮಿ ಇಲ್ಲ ಸರ್. ಇದನ್ನ ಅರ್ಥ ಮಾಡ್ಕೊಬೇಕು. ಅದನ್ನ PWD ಇಂಜಿನಿಯರ್ ಒಂದು ಮನೆ 60 ಕೋಟಿ ಇದೆ. ಒಂದು ಯಾವ್ದಾದ್ರು ಸಿಎಂ ಮನೆ 60 ಕೋಟಿ ಇದ್ರೆ ಒಂದು ಡೇಟಾ ಕೂಡ ಕೇಳಿ. ಒಂದು ಸಿಎಂ ಮನೆ ದೇಶದ ಇನ್ನೊಂದು ಉದಾಹರಣೆ, ನಾನು BMW ಕಾರ್ಗಳಲ್ಲಿ ಇನ್ನೊಂದು ದೇಶದ ಮೋದಿ ಪ್ಲಾನ್ ಎಷ್ಟು ಸರ್? ಅವ್ರ ಏರೋಪ್ಲೇನ್ ಎಷ್ಟು ಸರ್? ಅವ್ರ ಮನೆ ಟೆಂಡರ್ ಎಷ್ಟು? ನೀವು ಮಾಣಿಕ್ ಸರ್ಕಾರ್ ಅವರು ಮುಖ್ಯಮಂತ್ರಿಯಾಗಿ ಅವಧಿಗಳನ್ನ ಒಂದಾದ ಮೇಲೆ ಒಂದು ಅವಧಿಗಳನ್ನು ಮುಕ್ತಾಯ ಮಾಡ್ತಾ ಹೋದ್ರು ಕೂಡ ಅವರ ಮನೆಗಳಲ್ಲಿ ಬದಲಾವಣೆ ಆಗ್ಲಿಲ್ಲ. ಅವ್ರಿಗೆ ಏನು ಆದರ್ಶವನ್ನು ಇಟ್ಟಿದ್ರು ಆ ಆದರ್ಶದಲ್ಲಿ ಅವರು ಕಡೆಯವರೆಗೂ ಕೂಡ ಇದ್ರು. ನಾವು ನಿಮ್ಮಿಂದ ಏನು ಬಯಸಿದ್ವಿ ನೋಡ್ತಾ ಇರುವಾಗ, ಹೌದು ಆಮ್ ಆದ್ಮಿ ಪಕ್ಷ ಆದರ್ಶಗಳನ್ನೇ ನಿಮ್ಮ ಸಿದ್ಧಾಂತ, ನೀವು ಹೇಳಿದಂಥ ಆದರ್ಶಗಳೇ ನಿಮ್ಮ ಸಿದ್ಧಾಂತದ ಬಹಳ ಮುಖ್ಯವಾದಂಥ ಭಾಗ. ಆ ಆದರ್ಶದ ಪಾಲನೆ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಅದು ಮಾಡಿಲ್ವಲ್ಲ ನೀವು. ಆ ಪಾಲನೆ ಎಲ್ಲಿ ಆಗಿದೆ? ನೀವು ಇತಿಹಾಸಗಳನ್ನ ನೀವು ನೋಡಿ, ನಾವು ಮಾಡಿರುವಂತ ಕೆಲಸಗಳು ಉದಾಹರಣೆ ಕೊಟ್ಟು ಎಲ್ಲಿ ಮಿಸ್ ಆಗಿದೆ? 1,000 ಮೊಹಲ್ಲಾ ಕ್ಲಿನಿಕ್ ಸರ್, 1,000 ಮೊಹಲ್ಲಾ ಕ್ಲಿನಿಕ್. ಇವತ್ತು ಬಿಜೆಪಿ ಅವರು 1 ಕ್ಲಿನಿಕ್ ಮಾಡಿದಾರಾ? 2 ಕ್ಲಿನಿಕ್ ಮಾಡಿದಾರಾ? ಅಂದ್ರೆ ಬಿಜೆಪಿಯವರು ಅರವಿಂದ್ ಕೇಜ್ರಿವಾಲ್ ಅವರು ರಾಜಕೀಯವಾಗಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಶೀಶ್ ಮಹಲ್ ನೋಡಿ, ಅವ್ರು ಹೇಳಿದ್ರು ಶೀಶ್ ಮಹಲ್ ಮಾಡ್ಕೊಳ್ಳಲ್ಲ ಅಂತ, ಒಳ್ಳೆ ಕಾರ್ ಓಡಾಡಲ್ಲ ಅಂತ, ಅದ್ರ ಬಗ್ಗೆ ಮಾತಾಡಿದ್ರು ಹೊರತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ. ಜನರಿಗೆ ಬೇಕಾಗಿರೋ ಅಭಿವೃದ್ಧಿ ಸ್ವಾಮಿ. 2,000 ವರ್ಷಕ್ಕೆ ನೀಟ್ ಎಕ್ಸಾಮ್ನ ಪಾಸ್ ಮಾಡಿ ಒಬ್ಬ ಗೌರ್ಮೆಂಟ್ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ, ಅದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನಿಮ್ಗೆ ಅಭಿವೃದ್ಧಿ ಬೇಡವಾ? ಆಯ್ತು, ಇವತ್ತು ಅದನ್ನೆಲ್ಲರೂ ವಿಡ್ರಾ ಮಾಡಿಬಿಟ್ರೆ ಹಾಗಾದ್ರೆ ನಿಮ್ಮ ನೆಕ್ಸ್ಟ್ ಇಮೇಜ್ ಏನು? ಪೊಲೀಸ್ ಕಂಪ್ಲೇಂಟ್ಗಳನ್ನ ಕೊಡ್ತೀರಿ, ಜೈಲಿಗೆ ಹಾಕಿಸ್ತೀರಿ. ನೋಡಿ, ಒಟ್ಟಿನಲ್ಲಿ ಬಿಜೆಪಿಯವರು ನಾವು ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ಬೇಕಂದಾಗ ಯಾವ್ದ್ರಲ್ಲಿ ಏನಾದ್ರೂ ಅದನ್ನ ಒಳದ ಹೆಂಡತಿ ಮೊಸರಲ್ಲಿ ಕಲ್ಸಿದ್ದ ಹಾಗೆ ಏನಿಲ್ಲ ಅಂದ್ರೂ ಕೂಡ ಆ ಮೊಸಳೆನೋ ಒಂದು ಕಲ್ಲಿದೆ ಅಂತ ಹೇಳಿ ಅದನ್ನ ಪೋರ್ಟ್ರೇಟ್ ಮಾಡ್ತಾರೆ. ಅದನ್ನೇ ಮಾಡ್ಕೊಂಬಂದು ರಾಜಕೀಯ ಉದ್ದೇಶವನ್ನು ಮಾಡ್ತಿದ್ದಾರೆ. ಇವತ್ತೇನೋ ಅವರು ಏನೂ ಇಲ್ದ್ರ ಹಾಗೆ, ಏನು ಫಕೀರ ಅಂತ ಬಂದಂಥ ಮೋದಿ ಅವರು ಏರೋಪ್ಲೇನ್ ನೋಡ್ತಿಲ್ಲ ಸ್ವಾಮಿ, ಅವ್ರ ಡ್ರೆಸ್ ಏನು ಅದ್ರ ಬಗ್ಗೆ ಕೇಳಬೇಡ್ದ? ಹಾಗಾದ್ರೆ ಅದೇ ಬಗ್ಗೆ ಮಾತಾಡ್ತೀನಿ. ಅಭಿವೃದ್ಧಿ ಬೇಡ ನಿಮಗೆ, ಡಾಲರ್ಸ್ ಕಡೆ ಬಿದ್ದು ಬೇಡ, ಡಾಲರ್ಸ್ ಮೇಲ್ಗಡೆ ಹೋಗಿದ್ದು ಬೇಡ, ಪೆಟ್ರೋಲ್ ಜಾಸ್ತಿ ಆಗಿದ್ದು ಬೇಡ, ಏನು ಬೇಡ. ಮೋದಿ ಅವರು ಒಳ್ಳೆ ಪಟ್ಟೆ ಹಾಕ್ತವ್ರೆ, ಮೋದಿ ಅವರು ನೀರಲ್ಲಿ ಮುಳುಗಿದ್ರು ಎದ್ರು, ಇದು ಮಾತಾಡ್ಲಾ? ಕಮ್ ಟು ದ ರಿಯಲಿಸ್ಟಿಕ್ ಸ್ವಾಮಿ. ಅಭಿವೃದ್ಧಿಯಲ್ಲಿ ಏನು 1,000 ಮೊಹಲ್ಲಾ ಕ್ಲಿನಿಕ್ ಮಾಡಿದ್ದೀನಿ, 9,000 ಕಿಲೋಮೀಟರ್ ರಸ್ತೆ ಮಾಡಿದ್ದೀನಿ, ಒಳಚರಂಡಿ ಮಾಡಿದ್ದೀನಿ, ಏನು ಬೇಕು ಎಲ್ಲರೂ ಮಾಡ್ತಿದ್ದೀನಲ್ಲ. ಎಲ್ಲೂ ಕೂಡ ಸಾಲ ಇಲ್ಲ, ಇದು ನೆನ್ಪಿಟ್ಕೊಳ್ಳಿ. ಈ ಅಭಿವೃದ್ಧಿಯ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ಮತಗಳು ಖಂಡಿತವಾಗ್ಲೂ ಬರ್ತವೆ. ಇದನ್ನ ನಾನು ಹೇಳಕ್ ಹೋದಾಗ ನೀವು ಬಿಡಲ್ಲ. ನೀವು ಅಂದ್ರೆ ಸಾರಿ, ಜನರಿಗೆ ತಲುಪಿಸೋಕೆ ಬಿಜೆಪಿ ಗೊತ್ತಾಯ್ತು ಹೇಳಿ. ಈ ರೀತಿಯಾಗಿ ಒಂದು ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಬಿಜೆಪಿಯವರು. ನೀವು ಹೇಳಿದ್ನೆಲ್ಲ ತಗೊಂಡು, ಹೌದು ಮೋದಿ ಅವರು ಅರವಿಂದ್ ಕೇಜ್ರಿವಾಲ್ ಅವರು ನಿಜವಾಗ್ಲೂ ಆ ರೀತಿ ಪೋರ್ಟ್ರೇಟ್ ಆಗಿ ಇವತ್ತು ಈ ರೀತಿ ಚೇಂಜ್ ಆಗ್ಬಿಟ್ಟಿದ್ದಾರೆ ಅಂದರೆ 28 ತೋರಿಸ್ತಿದ್ರಲ್ಲ ಲೀಡಿಂಗು, ಇದು ಬರ್ತಿರಲಿಲ್ಲ, 29 ಬರ್ತಿರಲಿಲ್ಲ. ಎಲ್ಲೋ ಒಂದು ಕಡೆ ವ್ಯವಸ್ಥೆಗಳು ಅಂದರೆ ಬಿಜೆಪಿಯನ್ನ ಇವತ್ತು ನಾವು ಬಲಿಷ್ಠವಾದ ಪಕ್ಷ ಬಿಜೆಪಿ. ಯಾಕಂದ್ರೆ ಆಮ್ ಆದ್ಮಿ ಪಕ್ಷದ ಬಗ್ಗೆ ಇಷ್ಟೇ ಇದ್ದಿದ್ದೇನೆಂದ್ರೆ ಇದು 10ರಲ್ಲಿ 11 ಅಲ್ಲ, ಪಕ್ಷ ಬಹಳ ವಿಭಿನ್ನವಾಗಿರುತ್ತೆ. 10 ಎಲ್ಲ ಒಂದೇ ತರದಲ್ಲಿದ್ರೆ ಇದು 11ನೇ ಪಕ್ಷ ಬೇರೆ ಆಗಿರುತ್ತೆ. ಇಲ್ಲ ನಾವು 10ರಲ್ಲಿ ನಾವೇನು ಹೇಳಕ್ಕಾಗಲ್ಲ. ಪರ್ಯಾಯ ಬಿಜೆಪಿಗೆ ಅಂದ್ರೆ 10ರಲ್ಲಿ ನಾವು ಮಾಡಕ್ಕಾಗಲ್ಲ.